ಎಸ್ಒಜಿ ಕಾಲೋನಿಯಲ್ಲಿ 36 ಕುಟುಂಬಗಳಿಗೆ ನಿವೇಶನ ನೀಡುವ ಸಲುವಾಗಿ 40 ಅಡಿ ಇದ್ದ ಮುಖ್ಯ ರಸ್ತೆಯನ್ನು ಕಾನೂನು ಬಾಹಿರವಾಗಿ 25 ಅಡಿಗೆ ಸೀಮಿತಗೊಳಿಸಲಾಗಿದೆ ಎಂದು ಆರೋಪಿಸಿ ಮಹಾನಗರ ಪಾಲಿಕೆ ವಿರುದ್ಧ ಎಸ್ಒಜಿ ಕಾಲೋನಿ ನಾಗರಿಕರ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಯದೇವ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಾಗರಿಕರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿ ಕಲ್ಲೇಶಪ್ಪ ಮಾತನಾಡಿ, ರವೀಂದ್ರನಾಥ್ ಬಡಾವಣೆಯ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ 36 ಮನೆಗಳನ್ನು ಪಾಲಿಕೆಯು ತೆರವುಗೊಳಿಸಿ ಆ ಕುಟುಂಬಗಳಿಗೆ ನಿವೇಶನ ನೀಡುವ ಭರವಸೆ ನೀಡಿತ್ತು. ಅದರಂತೆ ಎಸ್ಒಜಿ ಕಾಲೋನಿಯಲ್ಲಿ ನಿರಾಶ್ರಿತರಿಗೆ 15x40 ಅಡಿ ಜಾಗವನ್ನು ಗುರುತಿಸಲಾಗಿದೆ. ಆದರೆ ಈ ಜಾಗದಲ್ಲಿ ಈಗಾಗಲೇ ಗ್ಯಾಸ್ ಪೈಪ್ಲೈನ್, ವಿದ್ಯುತ್ ಲೈನ್ ಹಾಗೂ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಅಳವಡಿಸಲಾಗಿದೆ. ಆದರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸದೆ ಪಾಲಿಕೆಯು ಆ ಜಾಗದಲ್ಲಿ ಏಕಾಏಕಿ ನಿವೇಶನ ಹಂಚಿಕೆ ಮಾಡಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಒಜಿ ಕಾಲೋನಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ನಗರಾಭಿವೃದ್ಧಿ ಇಲಾಖೆಯು ಈಗಾಗಲೇ 40 ಅಡಿ ಜಾಗವನ್ನು ಮಂಜೂರು ಮಾಡಿದೆ. ಆದರೂ ಪಾಲಿಕೆ ಆಯುಕ್ತೆ ರೇಣುಕಾ ಹಾಗೂ ತಹಶೀಲ್ದಾರ್ ಅವರು ಕಾನೂನು ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇವತ್ತು 5ನೇ ತಾರೀಕು ಸೋಮವಾರ ಮನವಿ ಕೊಡೋಕೆ ನಾವು ಬಡವರ ಪರವಾಗಿ ಇವತ್ತು 300 ಮನೆಯಲ್ಲಿ ಆಶ್ರಯ ಮನೆಯಲ್ಲೇ ಬಾಡಿಗೆ ಇದ್ದಾರೆ. ಹೋದ ಜನ ಮಾರಿ ಹೋಗ್ಬಿಟ್ರು. ಅವ್ರು ಮಾರಿ ಹೋಗಿ ಮನೆ ಇಲ್ಲಂತ ಮತ್ತೆಲ್ಲರೂ ಮನೆ ಹಾಕ್ಯನಕ್ಕೆ ಹೋಗಾರ. ಆದ್ದರಿಂದ ಈ ದೇಶದಲ್ಲಿ ಇನ್ನು 50 ವರ್ಷದಲ್ಲಿ ಮನೆ ಕೊಟ್ಕೊಂತ ಹೋದಷ್ಟು ಭೂಮಿ ಕಮ್ಮಿ ಆಕೈತಿ. ಇನ್ನು 50 ವರ್ಷ ಬೆಳಕಂತ ತಿನ್ನೋದು ಕಷ್ಟ ಆಗ್ತೈತಿ. ಇವತ್ತು ಸರ್ಕಾರ ಏನೋ ಕೊಡಬೇಕಾದ್ರೆ ಅಲ್ಲಿ ರೋಡ್ ಮೇಲೆ ಕಟ್ಟೋದು, ಇದ್ರ ಮೇಲೆ ಯಾವುದರ ಮೇಲೆ ಕಟ್ಟೋದ್ರಿಂದ ಸರ್ಕಾರ ತೆಪ್ಪು ಮಾಡ್ತದೆ. ಅದಕ್ಕೆ ಚರಂಡಿ ಮೇಲೆ ಎಲ್ಲ ಕಟ್ತಾರೆ. ಅವು ಚರಂಡಿ ಎಷ್ಟನ್ನು ಹೋಗ್ಲಿಕ್ಕೆ ಮಾಡಿರ್ತಾರೆ, ಅವು ರೋಡ್ನಲ್ಲೇ ಚರಂಡಿ ಬರ್ತದವು. ಇವತ್ತು ಯಾರೇ ಮನೆಯನ್ನು ಕಟ್ಟಬೇಕಾರೆ, ನಾವು ಕಟ್ಟಬೇಕಾರೆ ನಾವು ಮನೆ ಕಟ್ಟಬೇಕಾರೆ ಯೋಚನೆ ಮಾಡಿ ರೋಡನ್ನು ಒತ್ತಿ ಕಟ್ಟೋದು, ಚರಂಡಿ ಒತ್ತಿ ಕಟ್ಟೋದು ನಾವು ತೆಪ್ಪು ಮಾಡ್ದಾಗತಿ. ಸರ್ಕಾರ ನಮ್ಮ ಮೇಲೆ ತಪ್ಪು ಹೊರಿಸ್ತದೆ. ಯಾಕೆ ನಾವು ಸಣ್ಣ ತೆಪ್ಪು ಮಾಡಿದ್ರೆ ಅದ್ರ ಜೊತೆಗೆ ಮನೆಯೂ ಹೊಡೆದಾಕ್ತಾರೆ. ಹೋರಾಟವನ್ನು ಬಡವ್ರ ಮನೆ ಸಿಗಬೇಕು. ನಮಗೆ ಈಗ ನೋಡಿ ಸರ್, ನಾವು ಎಸ್ಒಜಿ ಕಾಲೋನಿಯವರು ಇವತ್ತು ಮನೆಯನ್ನು ನಮಗೆ ಸಿಗ್ಬೇಕನ್ನೋದೇನೆಂದರೆ, ಇವತ್ತು ನಮಗೆ ರವೀಂದ್ರನಾಥರವರು 50 ಎಕರೆಯಲ್ಲಿ ತಗೊಂಡಿದ್ದಾರೆ. ಅಲ್ಲರ ಮನೆ ಕೊಡಲಿ, ರೋಡ್ ಮೇಲಂತೂ ಮನೆ ಕಟ್ಟಬಾರ್ದು. ಇವತ್ತು ರೋಡ್ ಮೇಲೆ ಅಲ್ಲಿ ಜನಗಳಿಗೆ ಅಧಿಕಾರಿಗಳು ಬಂದು ಕಟ್ಟಿಸಿದ್ದಾರೆ. ಅದಕ್ಕೆ ನಗರ ಪಾಲಿಕೆ ಕಮಿಷನರು ಮತ್ತು ಇವರು ಯಾರು ತಹಶೀಲ್ದಾರ್ ನಾವು ಅವತ್ತು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಯಾರು ಬಡವರಿಗೆ ಅಂತ ಕೊಟ್ಟಿವಿ ಅಂತಂದು ರೋಡ್ ಮೇಲೆ ಕಟ್ತಾರೆ. ನಾವು ಬಡವ್ರಿಗೆ ಕೊಡೋಕೆ ಬೇಡ ಅನ್ನಂಗಲ್ಲ. ಈಗ 50 ಎಕರೆ ರವೀಂದ್ರನಾಥ್ ತಗೊಂಡಾರೆ, ಅಲ್ಲಿ ಕೊಡಲಿ. ಇವತ್ತಲ್ಲಿ ನಾಳೆ ಮತ್ತು ಕಾನೂನು ಬರ್ತೈತಿ. ಅವ್ರು ಮತ್ತು ದಿಕ್ಕು ತೆಪ್ಪಿಸ್ತಾರೆ. ಯಾಕೆ ದಿಕ್ಕು ತೆಪ್ಪಿಸ್ತಾರೆ? ಮತ್ತು ರೋಡ್ ಬಂದ ಕೂಡಲೇ ಅವ್ರು ಹೊಡಿತಾರೆ. ಈಗ ಎಲ್ಲೆಲ್ಲೇ ಹಾಕಿದ್ರು, ಅವಾಗ ಹಾಕಬೇಕಾರೆ ಬೇರೆ ಕಡೆಗೆ ವ್ಯವಸ್ಥೆ ಮಾಡಿದ್ರೆ ಅವ್ರು ಅನ್ಯಾಯ ಹಾಕೋದಿಲ್ಲ. ಈಗ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು, ಮತ್ತೆ ಹೊಡೆದ್ರು. ಈಗ ಮತ್ತೆ 8 ಲಕ್ಷ ಖರ್ಚು ಮಾಡ್ತಾರೆ. ಕಾನೂನಲ್ಲಿ 40 ಅಡಿ ಬಂತಂದರೆ ಮತ್ತೆ ಮನೆಗೆ ಹೋಗೋ ಪಾಪ, ಅದು ಅನ್ಯಾಯ. ನಮ್ಮ ಕಾಲೋನಿಯಾಗ 300 ಜನ ಬಾಡಿಗೆ ಮನೆಗೆ ಅದಾರ. ಆ ಬಾಡಿಗೆ ಮನೆಗೆ ಇರೋದಕ್ಕೆ ಅಲ್ಲೇ ಕೊಡ್ರಿ ಅಂತ ಕೇಳ್ತೇವೆ ನಾವು. ಯಾಕಂದರೆ ಇದರಿಂದ ಇವತ್ತು ನಾವು ಹೋರಾಟ ಮಾಡ್ತೇವೆ. ಟಿ ವಿ ಮಧ್ಯವರು ನಮ್ಮನ್ನು ಕೇಳೋದು ಒಳ್ಳೆಯದು. ಅದಕ್ಕನ್ನೋದು ಒಂದು ಶಕ್ತಿಯನ್ನು ಸರ್ಕಾರಕ್ಕೆ ಜಾಗ ಮನೆ ಬೇಕು, ಅವರಿಗೆ ಜಾಗ ಮನೆ ಕೊಡಬೇಕು. ಅವರು ಬದುಕ್ತಾರೆ. ಈಗ ಏನು ಕೊಟ್ಟಿದ ರೋಡ್ ಮೇಲೆ ಅವರಿಗೆ ಮನೆ ಕೊಡಲಿ. ಎಲ್ಲರೂ ಅವ್ರ ಪರವಾಗಿ ನಮ್ಮ ಅಲ್ಲಿ 300 ಮನೆ ಇರೋರಿಗೆ ಮನೆ ಕೊಡಲಿ ಅಂತಂದು ಇವತ್ತು ಸರ್ಕಾರಕ್ಕೂ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಗಮನ ಬರಲಿ, ರಾಜ್ಯ ಸರ್ಕಾರಕ್ಕೆ ಗಮನ ತರಲಿ ಅಂತ. ಇವತ್ತು ಸರ್ಕಾರದವರಿಗೆ ಮುಖ್ಯಮಂತ್ರಿಗೆ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಅಧಿಕಾರಿಗಳು ಮಾಡಿರೋದು ಅವ್ರು ಮುಖ್ಯಮಂತ್ರಿ ಬಿಡು ಕರೆಕ್ಟ್ ಅಂತ ತಿಳಿದಿರ್ತಾರೆ, ಅವ್ರಿಗೆ ಗೊತ್ತಿರೋದಲ್ಲ. ಅವರು ಒಂದು ಸಲ ಬಂದು ಆ ರೋಡನ್ನು ಅಳತೆ ಮಾಡಲಿ. ಇಲ್ಲಿರೋ ಉಸ್ತುವಾರಿ ಮಂತ್ರಿಯವರು ಬಂದು ಆ ರೋಡನ್ನು ನೋಡಲಿ, ಉಸ್ತುವಾರಿ ಮಿನಿಸ್ಟ್ರು ಅಲ್ಲಿರೋರು ನೋಡಲಿ, ಅದನ್ನು ನೋಡಿ ಅದನ್ನು ಮಾಡಲಿ. ಇದರಿಂದ ನಾವು ಇವತ್ತು, ನನ್ನ ಹೆಸರು ಬಿ ಕಲ್ಲೇಶಪ್ಪ, ನಾಗರಿಕ ಹಿತರಕ್ಷಣಾ ಸಮಿತಿ, ಎಸ್ಒಜಿ ಕಾಲೋನಿ.